ಚುನಾವಣೆಗೆ ಸಂಬಂಧಪಟ್ಟಂಗೆ ಈ ಹಿಂದೆ ಕಾಂಗ್ರೆಸ್ ಅವ್ರು ಮಾತಾಡ್ತಿದ್ದಾಗ ಜೆಡಿಎಸ್ ಅನ್ನೋದು ಉಳಿದಿಲ್ಲ. ಯಾಕಂದ್ರೆ ದೇವೇಗೌಡರು ಆರಂಭ ಮಾಡಿ ಜೆಡಿಎಸ್ ಅಲ್ಲಿ ಇವತ್ತು ಎಸ್ ಅಂದ್ರೆ ಸ್ಯಾಫ್ರನ್ ಆಗೋಗಿದೆ, ಬಿಜೆಪಿ ಆಗಿ ಕನ್ವರ್ಟ್ ಆಗೋಗಿದೆ ಅಂತ ಒಂದು ಹೇಳಿ. ನೋಡಿ ಅಣ್ಣ, ಕಳೆದ MP ಚುನಾವಣೆಯಲ್ಲಿ ಯಾವಾಗ ಅಲಯನ್ಸು ಹೊಂದಾಣಿಕೆ ಆಯಿತು ಆಗ ಇಡೀ ರಾಜ್ಯದ 7.5 ಕೋಟಿ ಕನ್ನಡಿಗರು ನಮ್ಮ ಎರಡೂ ಪಾರ್ಟಿಗೆ ಕೊಟ್ಟಿರ್ತಕ್ಕಂಥ ಫಲಿತಾಂಶ ನೋಡಿ ಕಾಂಗ್ರೆಸ್ನವ್ರಿಗೆ ಸ್ವಾಭಾವಿಕವಾಗಿ ಅವ್ರಿಗೆ ಒಳಗಡೆ ಬೆಚ್ಚ ಬಿದ್ದಿದ್ದಾರೆ. ಹಾಗಾಗಿ ಈ ರೀತಿ ಮಾತನಾಡ್ತಾರೆ. ಆದರೆ ಒಟ್ಟಾರೆಯಾಗಿ GBA ಚುನಾವಣೆ, ಈ ಚುನಾವಣೆಯಿಂದ ಬೆಂಗಳೂರು ನಗರಕ್ಕೆ ಇಲ್ಲಿವರೆಗೂ ಏನು 70% ಆದಾಯವನ್ನು ಉತ್ಪಾದನೆ ಮಾಡ್ತಕ್ಕಂಥ ಬೆಂಗಳೂರು ನಗರ ಹೈಯೆಸ್ಟ್ ಟ್ಯಾಕ್ಸ್ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ. ಆದರೆ ಎಷ್ಟು ಇವತ್ತು ನೀವು ಬೆಂಗಳೂರು ನಗರಕ್ಕೆ ವಾಪಸ್ಸು ನಿಮಗೆ ಇಲ್ಲಿರ್ತಕ್ಕಂಥ ಸಿಟಿಸನ್ಸ್ ಇವತ್ತೇನು ಕೊಡುಗೆಯಾಗಿ ನಿಮಗೆ ಟ್ಯಾಕ್ಸ್ ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ, ನೀವು ಎಷ್ಟು ಕೊಡ್ಲಿಕ್ಕಾಗಿದೆ ವಾಪಸ್ ಇನ್ ರಿಟರ್ನು? ಬೆಂಗಳೂರು ನಗರದಲ್ಲಿ ಏನು ಮಾಡಿದಿರಿ? ಕೊನೆಗೆ ಒಂದು ಗುಂಡಿ ಮುಚ್ಚಕ್ಕಾಗಿದೆಯಾ ಸರ್? 2 ತಿಂಗಳ ಹಿಂದೆ 2 ಇನ್ಸಿಡೆಂಟ್ಗಳು ನಡೆಯುತ್ತೆ. ಒಬ್ಳು 20 ವರ್ಷದ ಹೆಣ್ಮಗಳು, ಇನ್ನೊಂದು 26 ವರ್ಷದ ಹೆಣ್ಮಗಳು ಗಾಡೀಲಿ ಹೋಗ್ತಾ ಇರ್ತಾರೆ, ಗುಂಡಿ ಅವಾಯ್ಡ್ ಮಾಡಕ್ ಹೋಗ್ಬಿಟ್ಟು ಬೀಳ್ತಾರೆ, ಅವ್ರ ತಲೆ ಮೇಲೆ ಬಸ್ ಹರ್ಕೊಂಡು ಹೋಗ್ತದೆ. ನಾನು ಹೇಳ್ತಾ ಇರೋದು ಇನ್ಸಿಡೆಂಟ್ಗಳು. BBMPನೇ ಹೇಳಿದೆ ಸ್ವತಃ 15,000 ಪಾಟೋಲ್ಗಳಿದೆ ಅಂತ. ಆ 15,000 ಪಾಟೋಲ್ಗಳಲ್ಲಿ ಎಷ್ಟು ಪಾಟೋಲ್ಸ್ ಮುಚ್ಚಿದಿರಿ? ನೀವೇ ಟೈಮ್ ಫ್ರೇಮ್ ನೀವೇ ಗಡುವು ಹಾಕೊಂಡಿದ್ರಪ್ಪ. ಅಕ್ಟೋಬರ್ 31 ಒಳಗಡೆ ಅಲ್ವೇ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ಹೇಳಿದ್ರು. ಗಡುವು ದಾಟೋಯ್ತಲ್ಲ, ಎಷ್ಟು ಪಾಟೋಲ್ಸ್ ಮುಚ್ಚಕ್ಕಾಗಿದೆ? ಈ ಗಡುವೆ ನೀವು ದಾಟೋದ ಮೇಲೆ ಇನ್ನು ಅದೆಂಥದ್ದು ಟನಲ್ ರೋಡ್ ಮಾಡ್ತೀನಿ ಅಂತೀರಾ. ಆ ಟನಲ್ ರೋಡ್ಗೆ ಎಷ್ಟು ಬೇಕು ಬಡ್ಜೆಟ್ಟು? ಆ ಟನಲ್ ರೋಡಲ್ಲಿ ಓಡಾಡೋರು ಯಾರು? ಅವಾಗಲಿ ಆ ಟನಲ್ ರೋಡಲ್ಲಿ ಹೋಗಿ ಬರೋದಕ್ಕೆ ಎಷ್ಟು ಹಣಕಾಸು ಖರ್ಚಾಗ್ತದೆ? ಐ ಥಿಂಕ್ 640 ರೂಪೀಸ್ ಹೋಗೋಕ್ಕೆ ಬರೋಕ್ಕೆ. ಹೋಗಕ್ಕೆ 300 ರೂಪಾಯಿ, ಬರಕ್ಕೆ 300 ರೂಪಾಯಿ. ಈ ಕೆಲಸ ಮಾಡ್ತಕ್ಕಂಥವ್ನು ಇವತ್ತು ಪ್ರತಿನಿತ್ಯ ಮನೆಯಿಂದ ಆಫೀಸ್ಗೆ ಹೋಗಿ ಆಫೀಸಿಂದ ಮನೆಗೆ ಬಂದರೆ ತಿಂಗಳಿಗೆ 20,000 ರೂಪಾಯಿ ಇವತ್ತು ಟನಲ್ ರೋಡ್ ಕಟ್ಬೇಕಾ ಅವನು? ಆಮೇಲೆ ಬರೀ ಕಾರ್ ಹೋಗಕ್ಕೆ ಎಂಕರೇಜ್ ಮಾಡ್ರಿ. ಸಾರ್ವಜನಿಕ ಸಾರಿಗೆಗಳಿಗೆ ಎಂಕರೇಜ್ ಮಾಡ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಕರೇಜ್ ಮಾಡ್ರಿ. ಇನ್ನೊಂದ್ ಕಡೆ BMRCL ಕತೆ ಏನಾಗಿದೆ? ಮೆಟ್ರೋ ನೀವು ಏನ್ ಮಾಡಿದಿರಿ? ಎಷ್ಟು ಬೆಲೆ ಏರಿಕೆ ಮಾಡ್ಕೊಂಡಿದ್ದೀರಿ? ಪ್ರೈಸ್ ಹೈಕ್ಸ್ ಎಷ್ಟಾಗಿದೆ?